ಸೊ ಈ ಒಂದು ಸಂದರ್ಭ ನಮ್ಮ ಎಸ್ ಎಂ ಕೃಷ್ಣ ಅವರು ನಮ್ಮ ರಾಜ್ಯವನ್ನು ಒಂದು ಆಳ್ತಾ ಇದ್ದಂತಹ ಸಂದರ್ಭಕ್ಕೆ ತಾಳೆ ಆಗುತ್ತೆ. ಸೊ ಅಂದಿನ ಸಂದರ್ಭದಲ್ಲಿ ಬರಗಾಲ ಇದ್ದಿದ್ದಂತಹ ನಾವು ಲಿಂಕ್ ಮಾಡ್ಕೋಬೋದು. ಯಾಕೆ ಇದನ್ನು ನಾನು ಲಿಂಕ್ ಮಾಡ್ತಾ ಇದ್ದೀನಿ ಈಗ ಅಂತ ನಿಮಗೇನಾದ್ರು ಅನಿಸಿದ್ರೆ, ಸೊ ನಮಗೆ ಇದೇ ರೀತಿಯ ಒಂದು ಫೇಸು ಈಗ 2026ರಲ್ಲಿ ಕಾಣೋದಕ್ಕೆ ಸಿಗ್ತಾ ಇದೆ. ಇದನ್ನು ಸೂಪರ್ ಎಲ್ ನಿನೋ ಅಂತಲೂ ಹೇಳಿ ಕರೀತಾರೆ. ಯಾಕಂದರೆ ಒಂದಷ್ಟು ರಿಪೋರ್ಟ್ಗಳು ಹೇಳೋದು 2 ಡಿಗ್ರಿ ಅಥವಾ 2.5 ಡಿಗ್ರಿಗಿಂತ ಜಾಸ್ತಿ ಟೆಂಪ್ರೇಚರ್ ಸಮುದ್ರದ್ದು ಹೋಗ್ತಾ ಇದೆ ಮೇಲಕ್ಕೆ ಅಂತೇಳಿ, ಅಂದರೆ ಬಿಸಿ ಆಗ್ತಾ ಇದೆ, ಆ ನೀರು ತಣ್ಣಗೆ ಆಗ್ತಾ ಇಲ್ಲ ಅಂಥೇಳಿ. ಸೊ ಅದು ತುಂಬಾ ಒಂದು ಡೇಂಜರಸ್ ಆದಂತಹ ಒಂದು ಸಂಗತಿ. ಸೊ ನಾವು 1986ರಿಂದ ಇಂದಿನ ತನಕ ಒಂದು ಡೇಟಾವನ್ನು ಕಲೆಕ್ಟಿವ್ ಆಗಿ ನೋಡಿದ್ರೆ, ಸೊ ನೀವಿಲ್ಲಿ ನೋಡ್ಬೋದು 96, 98 ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಸ್ಪೈಕ್ ಕಾಣೋದಕ್ಕೆ ಸಿಗ್ತಾ ಇದೆ. ಸೊ ಹೇಗೆ ಇದನ್ನು ರೀಡ್ ಮಾಡೋದು ಅಂತ ಹೇಳಿದ್ರೆ, ಅನಾಮಲೀಸ್, SST ಅನಾಮಲೀಸ್ ಅಂತೇಳಿ ಕರೀತಾರೆ. ಸೊ ಟೆಂಪ್ರೇಚರ್ ಎಷ್ಟು ಜಾಸ್ತಿ ಇತ್ತು ಆ ಒಂದು ಸಂದರ್ಭದಲ್ಲಿ ಅನ್ನೋದ್ರ ಮೇಲೆ ಆ ವರ್ಷ ಎಲ್ ನಿನೋ ಎಫೆಕ್ಟ್ ಆಗಿತ್ತಾ ಅಥವಾ ಇನ್ನೊಂದು ಲಾ ನೀನಾ ಎಫೆಕ್ಟ್ ಆಗಿತ್ತಾ ಅಂಥೇಳಿ. ಸೊ ಇಲ್ಲಿ ಬ್ಲೂ ಕಲರ್ ಇರೋದು ಕೋಲ್ಡ್, ಅದೇ ರೆಡ್ ಕಲರ್ ಇರೋದು ಹಾಟ್. ಸೊ ನಾವಿಲ್ಲಿ ವೆರಿ ಕ್ಲಿಯರ್ಲಿ ನೋಡ್ಬೋದು 99ನೇ ಇಸ್ವಿಯ ಒಂದು ಸಂದರ್ಭದಲ್ಲಿ ಇಲ್ಲಿ ಡ್ರಾಟ್ ಆಗಿತ್ತು ಅಂಥೇಳಿ. ಸೊ ಒಂದು ಸ್ಪೈಕ್ ನೋಡೋದಕ್ಕೆ ಸಿಗ್ತಾ ಇದೆ. ಅದೇ ರೀತಿ 2016ರಲ್ಲಿ ಕೂಡ ಇದೇ ರೀತಿಯ ಒಂದು ಡ್ರಾಟ್, ಅಂದರೆ ಬರಗಾಲದ ಒಂದು ಪರಿಸ್ಥಿತಿ ಬಂದಿತ್ತು ಅಂಥೇಳಿ. ಸೊ ಈಗ ನಾವು ಆ್ಯಕ್ಚುಯಲ್ ಆಗಿರುವಂತಹ ಒಂದು ವಿಷಯಕ್ಕೆ ಬರೋಣ. ಏನು ಎಲ್ ನಿನೋ ಅಂದರೆ? ಎಲ್ ನಿನೋ ಅಂತಂದರೆ ನಾರ್ಮಲ್ ಆಗಿ ಪೆಸಿಫಿಕ್ ಓಷನ್ನ ಮೇಲೆ, ನಾನು ಆಲ್ರೆಡಿ ಮ್ಯಾಪಲ್ಲಿ